The first question is f of x equals to 3x minus 8 if x is less than or equals to 5, and it is 2k if x is greater than 5, is continuous. CTS means it is continuous. Then find k. The four options are 3 by 7, 7 by 2, 2 by 7 and 4 by 7. This question was asked in the year 2015. Solution. Here we are going to apply the definition of continuity. The definition of continuity says that limit of f of x as x tends to a minus, that is left hand limit, should be equal to limit of the function f of x as x tends to a plus, that is right hand limit, and this limit should be equal to the value of the function at x equal to a ಅನ್ನೋ ಒಂದು ಪಾಯಿಂಟ್ ಹತ್ರ ದ ಫಂಕ್ಷನ್ ವ್ಯಾಲ್ಯೂ ಏನಿರುತ್ತಲ್ಲ ಆ ವ್ಯಾಲ್ಯೂಗೆ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎರಡೂ ಈಕ್ವಲ್ ಆಗಿರಬೇಕು, ಆ್ಯಂಡ್ ದಟ್ ಶುಡ್ ಬಿ ಎ ಫೈನೈಟ್ ವ್ಯಾಲ್ಯೂ. ಇಫ್ ದಿಸ್ ಕಂಡೀಷನ್ ಸ್ಯಾಟಿಸ್ಫೈಸ್ ದಟ್, ದೆನ್ ವಿ ಸೇ ದಟ್ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಸೊ ಹಿಯರ್ ಆಲ್ಸೋ ವಿ ಆರ್ ಅಪ್ಲೈಯಿಂಗ್ ದ ಸೇಮ್ ರಿಸಲ್ಟ್. ಸೊ ಲಿಮಿಟ್ ಹಿಯರ್ ಎಫ್ ಆಫ್ ಎಕ್ಸ್ ಅಂತಂದರೆ ಇಲ್ಲಿ ನಾನು ಲೆಫ್ಟ್ ಸೈಡಿಂದ ಹೋದಾಗ ಯಾವ ಫಂಕ್ಷನ್ ಅಂತ ಕನ್ಸಿಡರ್ ಮಾಡಬೇಕು ಅಂತಂದರೆ 3x ಮೈನಸ್ 8 ಕನ್ಸಿಡರ್ ಮಾಡಬೇಕು. ನಾನಿಲ್ಲಿ ಥಿಂಕ್ ಮಾಡ್ತಾ ಇರೋದು ಯಾವ ಪಾಯಿಂಟ್ ಅಂತಂದರೆ, ಯಾವ ಪಾಯಿಂಟ್ ಹತ್ರ ನಾನು ಕಂಟಿನ್ಯೂಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ x ಈಕ್ವಲ್ ಟು 5 ಅನ್ನೋ ಪಾಯಿಂಟ್ ಹತ್ರ ಕಂಟಿನ್ಯೂಟಿನ ನಾನು ಚೆಕ್ ಮಾಡ್ತಿದ್ದೀನಿ. ಯಾಕೆ x ಈಕ್ವಲ್ ಟು 5 ಅಂತಂತಂದರೆ, ಲೆಸ್ ದ್ಯಾನ್ 5 ತೊಗೊಂಡ್ರೆ, ಎಕ್ಸ್ ಲೆಸ್ ದ್ಯಾನ್ 5 ಅಂತ ಏನಾದರೂ ತೊಗೊಂಡ್ರೆ ಮೈನಸ್ ಇನ್ಫಿನಿಟಿ ಟು 5ವರೆಗೂ ಮಾತಾಡೋದಾದರೆ 3x ಮೈನಸ್ 8 ನಾನು ಕನ್ಸಿಡರ್ ಮಾಡಬೇಕು ಫಂಕ್ಷನ್. ಸೊ ಐ ಹ್ಯಾವ್ ಟು ಕನ್ಸಿಡರ್ ದ ಬ್ರಾಂಚ್ ಆಫ್ ದ ಫಂಕ್ಷನ್ 3x ಮೈನಸ್ 8. ಯಾವಾಗ ಎಕ್ಸ್ ಈಕ್ವಲ್ ಟು ಎಕ್ಸ್ ಈಸ್ ಲೆಸ್ ದ್ಯಾನ್ 5 ಆದಾಗ, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 5 ಆದಾಗ ಈ ಬ್ರಾಂಚನ್ನು ಕನ್ಸಿಡರ್ ಮಾಡಬೇಕು. ಬಟ್ ಆ ಬ್ರಾಂಚಲ್ಲಿ ನಾನು ಕನ್ಸಿಡರ್ ಮಾಡಿದಂಥ ಫಂಕ್ಷನ್ ಯಾವುದು ಅಂತಂದರೆ ಒಂದು ಪಾಲಿನಾಮಿಯಲ್ ಫಂಕ್ಷನ್. ಸೊ 3x ಮೈನಸ್ 8 ಇಸ್ ಅ ಪಾಲಿನಾಮಿಯಲ್ ಫಂಕ್ಷನ್. In the synopsis itself, we have discussed that every polynomial function is continuous. ಪ್ರತಿಯೊಂದು ಪಾಲಿನಾಮಿಯಲ್ ಫಂಕ್ಷನ್ ಕಂಟಿನ್ಯೂಸ್ ಆಗಿರೋದ್ರಿಂದ ಲೆಸ್ ದ್ಯಾನ್ 5 ಇದ್ದಾಗ, ಎಕ್ಸ್ ಲೆಸ್ ದ್ಯಾನ್ 5 ಇದ್ದಾಗ ದಿಸ್ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್. ಲೆಸ್ ದ್ಯಾನ್ 5 ಇದ್ದಾಗ ಎಲ್ಲ ಕಡೆನೂ ಕಂಟಿನ್ಯೂಸ್ ಆಗಿದೆ, ಬಿಕಾಸ್ ಇಟ್ ಈಸ್ ಅ ಪಾಲಿನಾಮಿಯಲ್ ಫಂಕ್ಷನ್. ಓಕೆ, ಎಕ್ಸ್ ಗ್ರೇಟರ್ ದ್ಯಾನ್ 5 ತಗೊಳ್ಳೋಣ. ಎಕ್ಸ್ ಗ್ರೇಟರ್ ದ್ಯಾನ್ 5 ಅಂದಾಗ ನಾನು ಈ ಬ್ರಾಂಚ್ ತಗೋಬೇಕು. ಕ್ಲಿಯರ್ಲಿ ಈ ಕೆ ವ್ಯಾಲ್ಯೂ ಏನು ಬರ್ಬೋದು, 3/7, 7/2, 2/7, 4/7 ಇಷ್ಟರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಬರ್ಬೋದು. ಬಂತಂದ್ರೂ ಕೂಡ ಏನಾಗ್ತದೆ, ಇಟ್ ವಿಲ್ ಬಿ ಎ ಕಾನ್ಸ್ಟೆಂಟ್. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಕಾನ್ಸ್ಟೆಂಟ್ ಫಂಕ್ಷನ್. In the synopsis itself, we have discussed that every constant function is a continuous function. Every polynomial function is continuous when x is less than 5. Every constant function is continuous when x is greater than 5. ಹಾಗಾಗಿ ಲೆಸ್ ದ್ಯಾನ್ 5 ಇದ್ದಾಗಲೂ ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ, ಗ್ರೇಟರ್ ದ್ಯಾನ್ 5 ಇದ್ದಾಗಲೂ ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ. ಹಾಗಾದರೆ ನನಗೆ ಡೌಟ್ ಇರೋದು ಯಾವ ಪಾಯಿಂಟ್ ಹತ್ರ ಅಂತಂದರೆ, ಎಕ್ಸ್ ಈಕ್ವಲ್ ಟು 5 ಹತ್ರ ಡೌಟ್ ಇದೆ. ಡೌಟ್ ಅನ್ನೋಕ್ಕೇನೋ ಅದು ಕಂಟಿನ್ಯೂಸ್ ಅಂತ ಹೇಳಿದ್ದಾನೆ ಆಗಲೇ. ಕಂಟಿನ್ಯೂಸ್ ಅಂತ ಹೇಳಿರೋದ್ರಿಂದ ಇಲ್ಲಿ ಆ ಫಂಕ್ಷನ್ ಡಿವೈಡ್ ಮಾಡ್ತಕ್ಕಂಥ ಪಾಯಿಂಟ್ ಯಾವುದು ಅಂದರೆ, ಎರಡು ಬ್ರಾಂಚ್ಗಳಾಗಿ ಡಿವೈಡ್ ಮಾಡ್ತಕ್ಕಂಥ ಪಾಯಿಂಟ್ ಯಾವುದು ಅಂದರೆ ಎಕ್ಸ್ ಈಕ್ವಲ್ ಟು 5 ಅನ್ನೋ ಪಾಯಿಂಟ್ ಹತ್ರ ಫಂಕ್ಷನ್ ಏನಾಗ್ತಾ ಇದೆ, ಡಿವೈಡ್ ಆಗ್ತದೆ. ಎರಡು ಬ್ರಾಂಚ್ ಆಗಿ ಡಿವೈಡ್ ಆಗ್ತಾ ಇದೆ ಇಲ್ಲಿ ಎರಡು. ಅದಕ್ಕೇ ಆ ಪಾಯಿಂಟನ್ನು ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ಕನ್ಸಿಡರ್ ಮಾಡ್ತಿದ್ದೀನಿ. ಆ ಪಾಯಿಂಟ್ ಹತ್ರ ಏನು ಮಾಡಬೇಕು, ಫಂಕ್ಷನ್ನು ಈ ಒಂದು ಕಂಡೀಷನನ್ನು ಅದು ಸ್ಯಾಟಿಸ್ಫೈ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟು, ರೈಟ್ ಹ್ಯಾಂಡ್ ಲಿಮಿಟು ಆ್ಯಂಡ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಮೂರೂ ಏನಾಗಿರ್ಬೇಕಲ್ಲಿ ಈಕ್ವಲ್ ಆಗಿರಬೇಕು. ಸೊ ಲೆಟ್ ಮಿ ಕನ್ಸಿಡರ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ಟು ಮತ್ತು ಎಟ್ ಎಕ್ಸ್ ಈಕ್ವಲ್ ಟು 5 ಇದ್ದಾಗಲೂ ಇದೇ ಬ್ರಾಂಚ್ ಆಗಿರೋದ್ರಿಂದ ಒಂದನ್ನು ಮಾತ್ರ ಕನ್ಸಿಡರ್ ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಕಂಟಿನ್ಯೂಸ್ ಆಗಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ಫಂಕ್ಷನ್ ವ್ಯಾಲ್ಯೂ ಏನಾಗಿರ್ತದೆ, ಈಕ್ವಲ್ ಆಗಿರ್ತದೆ. ಜೊತೆಗೆ ರೈಟ್ ಹ್ಯಾಂಡ್ ಲಿಮಿಟ್ಗೂ ಕೂಡ ಈಕ್ವಲ್ ಆಗಿರುತ್ತೆ. ಹಾಗಾಗಿ ಇದನ್ನು ಲೆಫ್ಟ್ ಹ್ಯಾಂಡ್ ಲಿಮಿಟಲ್ಲಿ ಮಾತ್ರ ಕನ್ಸಿಡರ್ ಮಾಡಿದರೆ ದಟ್ ವಿಲ್ ಬಿ ಈಕ್ವಲೆಂಟ್ ಟು ದ ವ್ಯಾಲ್ಯೂ ಆಫ್ ದ ಫಂಕ್ಷನ್. ಸೊ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 5 ಮೈನಸ್ ಅಂದ್ರೇನು, ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ನಾನು ಮಾತಾಡ್ತಿದ್ದೀನಿ ಅಂತ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತಂದಾಗ ಎಕ್ಸ್ ಈಸ್ ಲೆಸ್ ದ್ಯಾನ್ 5 ಅಂದಾಗ ನಾನು ಈ ಬ್ರಾಂಚನ್ನು ತೊಗೊಳ್ಬೇಕು. ಸೊ ಇಟ್ ಈಸ್ 3x ಮೈನಸ್ 8. ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ 5 ಪ್ಲಸ್ ಅಂತಂದಾಗ ನಾನು ಕನ್ಸಿಡರ್ ಮಾಡಬೇಕಾಗಿದ್ದು 2k, ಬಿಕಾಸ್ ಇಟ್ ಈಸ್ ರೈಟ್ ಹ್ಯಾಂಡ್ ಲಿಮಿಟ್.
ಆ್ಯಂಡ್ ಅಟ್ x ಈಕ್ವಲ್ ಟು 5 ಯಾವ ಬ್ರಾಂಚ್ ಬರ್ತದೆ 3x ಮೈನಸ್ 8 ಬರ್ತದೆ. ಅದನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ, ಆಗಲೇ ನಾನು ತೊಗೊಂಡಿದ್ದೀನಲ್ಲ, ಹಾಗಾಗಿ ಅದನ್ನು ಮತ್ತೊಂದು ಸಾರಿ ಬರೆಯೋಕೆ ಹೋಗಲ್ಲ, ಬರೆದ್ರೂ ಅದೇ ವ್ಯಾಲ್ಯೂ ಬರ್ತದೆ. ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಾಗ್ತದೆ 3 × 5 - 8, ದಟ್ ಈಸ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್. ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಯಾವುದೇ ವೇರಿಯೇಬಲ್ ಇಲ್ಲ, ಎಕ್ಸ್ಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಯಾವುದೇ ವೇರಿಯೇಬಲ್ ಇಲ್ಲ, ಇಟ್ ವಿಲ್ ಬಿ ಡೈರೆಕ್ಟ್ಲಿ 2k ಬಿಕಾಸ್ ಇಟ್ ಇಸ್ ದ ಕಾನ್ಸ್ಟೆಂಟ್ ಫಂಕ್ಷನ್. 3 5s are 15 minus 8 equals to 2k. 15 minus 8 is I think it is 7. 7 equals to 2k, therefore k equals to 7/2. Therefore the value of the value of constant k is equal to 7/2, and hence option B is the correct option. The next question is the function f of x, ಇದು ಫನ್ ಅಂದರೆ ಫಂಕ್ಷನ್ ಅಂತ. The function f of x equals to greatest integer of x, where this symbol represents greatest integer function, and if this is continuous at which point ಅಂತ ಇಲ್ಲಿ ಕ್ವಶನ್ ಇರೋದು. ಅಟ್ ಡ್ಯಾಶ್ ಅಂತ ಇರೋದಿಲ್ಲ, ಆ್ಯಕ್ಚುಲಿ ಯಾವ ಪಾಯಿಂಟ್ ಹತ್ರ ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸಲ್ಲಿ ಯಾವ ಪಾಯಿಂಟ್ ಹತ್ರ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಾಗಿರ್ತದೆ ಕಂಟಿನ್ಯೂಸ್ ಆಗಿರುತ್ತೆ ಅಂತ. -2 ಹತ್ರ ಕಂಟಿನ್ಯೂಸ್ ಆಗಿರುತ್ತೋ, ಅಥವಾ 1.5 ಹತ್ರ ಕಂಟಿನ್ಯೂಸ್ ಆಗಿದೆಯೋ, ಅಥವಾ 4 ಅನ್ನೋ ಒಂದು ಪಾಯಿಂಟ್ ಹತ್ರ ಕಂಟಿನ್ಯೂಸ್ ಆಗಿದೆಯಾ, ಅಥವಾ 1 ಅನ್ನೋ ಪಾಯಿಂಟ್ ಹತ್ರ ಕಂಟಿನ್ಯೂಸ್ ಆಗಿದೆಯಾ ಅಂತ ಕ್ವಶನು. ಆ್ಯಂಡ್ ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ 2 years. 2015 ಕೇಳಿದಂತೆ, 2016 ಕೂಡ ಕೇಳಿದ್ದಾರೆ. ಈ ಸೇಮ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಬಗ್ಗೆ ನಾನು ಒಂದು ಪ್ರೀವಿಯಸ್ ವೀಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದರ ಗ್ರಾಫು ಮತ್ತು ಅದರ ವ್ಯಾಲ್ಯೂಸ್ನ ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ಪ್ರೀವಿಯಸ್ ವೀಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಜೊತೆಗೆ ಈಗ ಅದ್ರ ಬಗ್ಗೆ ಡಿಟೇಲ್ ಆಗಿ ಹೋಗೋದು ಬೇಡ, ಬಟ್ ಐ ವಾಂಟ್ ದ ಗ್ರಾಫ್ ಹಿಯರ್. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಐ ವಾಂಟ್ ದ ಗ್ರಾಫ್. ಸೊ ಲೆಟ್ ಮೀ ಡ್ರಾ ದ ಗ್ರಾಫ್ ಆಫ್ ದ ಫಂಕ್ಷನ್. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ದು ಗ್ರಾಫ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ದಿಸ್ ಈಸ್ x dash x axis, and this one be the y axis. This is the 0, and it is 1 2 3. Let me consider it as -1 -2 -3 1 2 3, ಈ ಕಡೆ -1 -2. ಲೆಟ್ ಇಟ್ ಬಿ. ಈ ರೀತಿ ಇರ್ತದೆ. ಅದು ವ್ಯಾಲ್ಯೂಸ್ ಯಾಕೆ ಅದೇ ರೀತಿ ಬರ್ತದೆ, ಗ್ರಾಫ್ ಯಾಕೆ ಅದೇ ರೀತಿ ಬರುತ್ತೆ ಅಂತ ಪ್ರೀವಿಯಸ್ ವೀಡಿಯೋನಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಡೈರೆಕ್ಟಾಗಿ ನಾನು ಗ್ರಾಫ್ ಹಾಕ್ತೀನಿ. ಸೊ ದಿಸ್ ವಿಲ್ ಬಿ ದ ಗ್ರಾಫ್ ಲೈಕ್ ದಿಸ್. ಇಲ್ಲಿ ಕ್ಲೋಸ್ ಆಗಿರ್ತದೆ, ಈ ಕಡೆ ಎಂಡು ಓಪನ್ ಇರ್ತದೆ, ಇಲ್ಲಿ ಕ್ಲೋಸ್ ಇರ್ತದೆ, ಅಂದರೆ ಲೆಫ್ಟ್ ಎಂಡ್ ಪಾಯಿಂಟು ಕ್ಲೋಸ್ ಇರ್ತದೆ, ರೈಟ್ ಎಂಡ್ ಪಾಯಿಂಟ್ ಓಪನ್ ಇರ್ತದೆ. ಯಾಕಂದರೆ 3 ಅಂತ ಹಾಕಿದ ಕೂಡಲೇ ವ್ಯಾಲ್ಯೂ ಎಲ್ಲಿಗೆ ಹೋಗ್ತದೆ, 3 ಹತ್ರ ಹೋಗ್ತದೆ, 2 ಹತ್ರ ಇರಲ್ಲ. ಬಟ್ ಇದರ ಒಳಗಡೆ ಇದ್ರ ನಡುವೆ ಇರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳು ಯಾವುದಕ್ಕೆ ಮ್ಯಾಪ್ ಆಗ್ತವೆ ಅಂದರೆ ಎಫ್ ಆಫ್ 2.1 ಕೊಟ್ಟ ಕೂಡಲೇ ವ್ಯಾಲ್ಯೂ ಏನು ಬರ್ತದೆ 2 ಬರುತ್ತೆ. 2.2 ಕೊಟ್ಟರು 2 ಬರುತ್ತೆ, 2.3 ಕೊಟ್ಟರು 2 ಬರುತ್ತೆ, 2.5 2ನೇ ಬರ್ತದೆ. ಯಾಕಂದರೆ ಅಲ್ಲಿವರೆಗೂ ಇರ್ತಕ್ಕಂಥ ಇಂಟೀಜರ್ಸ್ಗಳಲ್ಲಿ ಗ್ರೇಟೆಸ್ಟ್ ಇಂಟೀಜರ್ ಯಾವುದು ಅಂತ. 2.5 ಅಂತಂದರೆ ಅಲ್ಲಿವರೆಗೆ ಬರ್ತಕ್ಕಂಥ ಇಂಟೀಜರ್ಸ್ ಯಾವ್ಯಾವು -ಇಂದ ಇಲ್ಲೇ ಹೆಂಗೆ ಬರ್ತದೆ -4 -3 -2 -1 0 1 2 ಇಲ್ಲಿ ಇಷ್ಟಲ್ಲಿ ಇವೆಲ್ಲವೂ ಇಂಟೀಜರ್ಸ್ಗಳೇ. ಅಂದರೆ 2.5 ವರೆಗೂ ಇರ್ತಕ್ಕಂಥ ಇಂಟೀಜರ್ಸ್ ಇಷ್ಟರಲ್ಲಿ ಗ್ರೇಟೆಸ್ಟ್ ಇಂಟೀಜರ್ ಯಾವುದು ಅಂದರೆ 2 ಇಸ್ ದ ಗ್ರೇಟೆಸ್ಟ್ ಅಮಾಂಗ್ ಆಲ್ ದೀಸ್. ಅದೇನೇ ವ್ಯಾಲ್ಯೂ. ಹಾಗಾಗಿ 2.5 ಕೊಟ್ಟಾಗ 2 ಯಾಕೆ ಬರುತ್ತೆ ಅಂದರೆ ದಿಸ್ ಇಸ್ ದ ರೀಸನ್. ಸೊ 2.7 ಕೊಟ್ಟಾಗಲೂ 2 ಬರ್ತದೆ, ಯಾಕಂದರೆ ಸೇಮ್ ರೀಸನ್. 2.8 ಎಲ್ಲ ವ್ಯಾಲ್ಯೂಸ್ ಕೊಟ್ಟಾಗಲೂ 2 2 2 2 ಅಂತಲೇ ಬರ್ತದೆ. ಬಟ್ ಯಾವಾಗ ನೀವು 3 ಅಂತ ಕೊಡ್ತೀರೋ ಡೈರೆಕ್ಟಾಗಿ ಏನು ಬರ್ತದೆ 3ನೇ ಬರ್ತದೆ. ಸೊ ಅದು ಆ ರೀತಿ ಇರ್ತದೆ. ನಾವು ಇದು ಕೂಡ ಈ ಕಡೆ ಕ್ಲೋಸ್ ಇರ್ತದೆ, ಈ ಕಡೆ ಆ್ಯಕ್ಚುಲಿ ಓಪನ್ ಇರುತ್ತೆ. ಇಲ್ಲಿ ಕ್ಲೋಸ್ ಆ್ಯಂಡ್ ಇಟ್ ಈಸ್ ಓಪನ್. ಇಲ್ಲಿವರೆಗಿರಲ್ಲ, ಇದು ಇಲ್ಲಿವರೆಗಿರಲ್ಲ, ಇಲ್ಲಿ ಇಟ್ ಈಸ್ ಓಪನ್. ಸೊ this is how the graph of the graph of the greatest integer function looks like. ಇದು ಒಂಥರ ಸ್ಟೆಪ್ ಥರ ಇರೋದ್ರಿಂದ ಇದನ್ನು ಸ್ಟೆಪ್ ಫಂಕ್ಷನ್ ಅಂತಲೂ ಕರೀತಾರೆ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಥವಾ ಸ್ಟೆಪ್ ಫಂಕ್ಷನ್ ಅಂತ ಕರೀತಾರೆ ಇದನ್ನು. ಓಕೆ, ಇದು ಇಲ್ಲಿ ಓಪನ್ ಇರುತ್ತೆ, ಇಲ್ಲಿ ಈ ಪಾಯಿಂಟ್ ಹತ್ರ ಓಪನ್ ಇರುತ್ತೆ. ಓಕೆ, ಈಗ ಯಾವ ಪಾಯಿಂಟ್ ಹತ್ರ ಕಂಟಿನ್ಯೂಸ್ ಆಗಿದೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ -2 ಅನ್ನೋ ಪಾಯಿಂಟ್ ಇಲ್ಲಿದೆ. -2 ಅದರ ಇಮೇಜ್ ಇಲ್ಲಿದೆ. ನೆಕ್ಸ್ಟ್ -1 ಅನ್ನೋ ಪಾಯಿಂಟ್ ಇಲ್ಲಿದೆ. -1ನ ಲೆಫ್ಟ್ ಸೈಡಿಂದ ಬಂದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಾಗಿರುತ್ತೆ ಅಂತಂದರೆ -2 ಆಗಿರುತ್ತೆ. -1 ಕಡೆ ಲೆಫ್ಟ್ ಸೈಡಿಂದ ಹೋದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಾಗಿರುತ್ತೆ -2 ಆಗಿರುತ್ತೆ. ಒಂದು ವೇಳೆ ಅದೇ -1ಗೆ ರೈಟ್ ಸೈಡಿಂದ ಮೂವ್ ಆದರೆ ಇದರ ಇಮೇಜ್ಗಳು ಇಲ್ಲಿದೆ. ಇದರ ಈ ಕಡೆಯಿಂದ ಬರಬೇಕಾದ್ರೆ ಅಂದರೆ -1ಗೆ ರೈಟ್ ಸೈಡಿಂದ ಬಂದಾಗ ಅದರ ಇಮೇಜಸ್ಗಳೆಲ್ಲಿದೆ ಅಂದರೆ ಇಲ್ಲಿದೆ. ವ್ಯಾಲ್ಯೂಸ್ ಎಲ್ಲನೂ -1 ಅಂತ ಬಂದಿದೆ. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಟ್ -1 ಈಸ್ ಈಕ್ವಲ್ ಟು -2 ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಅಟ್ -1 ಈಸ್ ಈಕ್ವಲ್ ಟು -1. 0 ಹತ್ರ ಬರೋಣ.
0 ಹತ್ರ ಬಂದಾಗ ಲೆಫ್ಟ್ ಸೈಡಿಂದ ನಾನೇನಾದರೂ ಮೂವ್ ಆದರೆ ಟುವರ್ಡ್ಸ್ 0 ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಟ್ x ಈಕ್ವಲ್ ಟು 0 ದ ವ್ಯಾಲ್ಯೂ ಈಸ್ -1. ಅದೇ ಒಂದು ವೇಳೆ ರೈಟ್ ಸೈಡಿಂದ ಮೂವ್ ಆದರೆ 0ನೇ ಇದೆ. ಲೆಫ್ಟ್ ಸೈಡಿಂದ ಮೂವ್ ಆದಾಗ ವ್ಯಾಲ್ಯೂ -1 ಇದ್ದರೆ ರೈಟ್ ಸೈಡಿಂದ ಮೂವ್ ಆದಾಗ ವ್ಯಾಲ್ಯೂ ಏನಾಗಿದೆ 0 ಆಗಿದೆ. 1 ಹತ್ರ ಬಂದಾಗ ಲೆಫ್ಟ್ ಸೈಡಿಂದ ಮೂವ್ ಆದರೆ ವ್ಯಾಲ್ಯೂ 0 ಇದೆ, ರೈಟ್ ಸೈಡಿಂದ ಮೂವ್ ಆದಾಗ ಟುವರ್ಡ್ಸ್ 1 ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 1 ಇದೆ. 2 ಹತ್ರ ಬಂದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟಿದೆ 1 ಇದೆ, ರೈಟ್ ಹ್ಯಾಂಡ್ ಲಿಮಿಟ್ಟು 2 ಇದೆ. ದಿಸ್ ಇಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್, ದಿಸ್ ಇಸ್ ದ ರೈಟ್ ಹ್ಯಾಂಡ್ ಲಿಮಿಟ್. ಸೊ 1 ಈಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್, 2 ಈಸ್ ದ ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ಸೊ ಆನ್. ಸೊ ಒಂದು ಪ್ಯಾಟರ್ನ್ ಇದೆ. ಏನು ಪ್ಯಾಟರ್ನು ಅಂತಂದರೆ ಎಲ್ಲೆಲ್ಲಿ ಇಂಟೀಜರ್ಸ್ಗಳಿದೆಯೋ ಅಲ್ಲಲ್ಲಿ ಮಾತ್ರ ಫಂಕ್ಷನ್ ಕಂಟಿನ್ಯೂಸ್ ಆಗಿಲ್ಲ, ಜಂಪ್ ಆಗ್ತಾ ಇದೆ. ಒಂದು ನಂಬರ್ ಜಂಪ್ ಆಗುತ್ತೆ, ಒಂದು ಇಂಟೀಜರ್ ಜಂಪ್ ಆಗುತ್ತೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್. -1 ಬಂದ ಕೂಡಲೇ ಜಂಪ್ ಆಗಿ ಮೇಲ್ಗಡೆ ಹೋಯಿತು. -1 ಇಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂಸ್ ಆಗಿದೆ. 0 ಬಂದ ಕೂಡಲೇ ಮತ್ತೆ ಜಂಪ್ ಆಗಿ ಇಲ್ಲಿಗೆ ಹೋಯಿತು. ಮತ್ತು 1ವರೆಗೂ ಕಂಟಿನ್ಯೂಸ್ ಆಗಿದೆ. 1 ಬಂದ ಕೂಡಲೇ ಮತ್ತೆ ಜಂಪ್ ಆಯಿತು, ಮತ್ತೆ ಇಲ್ಲಿಗೆ ಜಂಪ್ ಆಯಿತು. ಅಂದರೆ ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ಈ ಫಂಕ್ಷನ್ ಏನಾಗಿಲ್ಲ, ಕಂಟಿನ್ಯೂಸ್ ಆಗಿಲ್ಲ. ಇನ್ನು ಬೇರೆ ಎಲ್ಲ ಪಾಯಿಂಟ್ಗಳ ಹತ್ರನೂ ಏನಾಗಿದೆ, ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ. ಯಾವ ಪಾಯಿಂಟ್ ಹತ್ರ ಕಂಟಿನ್ಯೂಸ್ ಆಗಿಲ್ಲ ಅಂತಂದರೆ ಇಂಟೀಜರ್ಸ್ಗಳೆಲ್ಲಿದೆಯೋ ಅಲ್ಲಲ್ಲಿ ಏನಾಗಿದೆ ಅಂತಂದರೆ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್. ಹಾಗಾಗಿ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಯಾವ್ಯಾವ ಪಾಯಿಂಟ್ಸ್ ಕೇಳ್ಬೋದು, ಯಾವುದಾದ್ರೂ ಒಂದು ಕ್ವಶನ್ ಕೇಳ್ಬೋದು. ಯಾವುದು ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕೇಳಿದರೆ ಏನೂ ಇಲ್ಲ, ಝಡ್ ದ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಈಸ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ಇದು ಎಂಥ ಸೆಟ್, ಇದು ಯಾವ ಸೆಟ್ ಇದು ಯಾವ ಸೆಟ್ ಅಂದರೆ ಸೆಟ್ ಆಫ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ಯಾವ್ಯಾವ ಪಾಯಿಂಟ್ ಹತ್ರ ಈ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗಿದೆ ಅಂತಂದರೆ ಎಲ್ಲೆಲ್ಲಿ ಇಂಟೀಜರ್ಸ್ ಇದೆಯೋ ಅಲ್ಲಲ್ಲ ಏನಾಗಿರ್ತದೆ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ನಾನ್ ಇಂಟಿಗ್ರಲ್ ವ್ಯಾಲ್ಯೂಸ್ ಎಲ್ಲೆಲ್ಲಿ ಇರುತ್ತಲ್ಲ, ಎಲ್ಲನೂ ಏನಾಗಿರುತ್ತೆ, ಅದು ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇಂಟೀಜರ್ ಆಗಿತ್ತು ಅಂದರೆ ಅಲ್ಲಿ ಡಿಸ್ಕಂಟಿನ್ಯೂಸ್ಸು, ನಾನ್ ಇಂಟೀಜರ್ ಆಗಿದ್ದರೆ ಕಂಟಿನ್ಯೂಸ್ಸು. ಇಂಟೀಜರ್ ಆಗಿದ್ದರೆ ಡಿಸ್ಕಂಟಿನ್ಯೂಸ್ಸು, ನಾನ್ ಇಂಟೀಜರ್ ಆಗಿದ್ದರೆ ಕಂಟಿನ್ಯೂಸ್ಸು. ದ ಸೇಮ್ ರಿಸಲ್ಟ್ ಹೋಲ್ಡ್ಸ್ ಫಾರ್ ಈವನ್ ಫ್ರಾಕ್ಷನಲ್ ಪಾರ್ಟ್ ಫಂಕ್ಷನ್ ಆಲ್ಸೋ. ಫ್ರಾಕ್ಷನಲ್ ಪಾರ್ಟ್ ಫಂಕ್ಷನ್ ಈ ರೀತಿ ಡಿಫೈನ್ ಮಾಡ್ತೀವಿ ನಾವು. f(x) ಹಿಂಗೆ ಈ ರೀತಿ ಇರ್ತದೆ. ಅಂದರೆ ಇದು ಆ್ಯಕ್ಚುಲಿ ಎಕ್ಸಲ್ಲಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ವ್ಯಾಲ್ಯೂನ ನಾವು ರಿಮೂವ್ ಮಾಡಿದ್ರೆ ನಮಗೆ ಫ್ರಾಕ್ಷನಲ್ ಪಾರ್ಟ್ ಉಳಿತದೆ. ಸೊ ಆ ಫ್ರಾಕ್ಷನ್ ಪಾರ್ಟಿಗೆ ನಾನು ಗ್ರಾಫ್ ಡ್ರಾ ಮಾಡಿದ್ರೆ ಈ ರೀತಿ ಗ್ರಾಫ್ ಬರ್ತದೆ, ಈ ರೀತಿ ಗ್ರಾಫ್ ಬರುತ್ತೆ. ಅಲ್ಲೂ ಕೂಡ ಸೇಮ್ ರಿಸಲ್ಟು. ಇಂಟೀಜರ್ ಎಲ್ಲೆಲ್ಲಿ ಇರುತ್ತಲ್ಲ ಆ ಇಂಟೀಜರ್ಸಲ್ಲೆಲ್ಲೂ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ, ನಾನ್ ಇಂಟೀಜರ್ ವ್ಯಾಲ್ಯೂಸಲ್ಲೆಲ್ಲೂ ಕಂಟಿನ್ಯೂಸ್ ಆಗಿರುತ್ತೆ. ಇಂಟೀಜರ್ಸಲ್ಲೆಲ್ಲೂ ಡಿಸ್ಕಂಟಿನ್ಯೂಸ್, ನಾನ್ ಇಂಟೀಜರ್ಸ್ ವ್ಯಾಲ್ಯೂಸೆಲ್ಲೂ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇಲ್ಲಿ ಎಲ್ಲೆಲ್ಲಿ ಇಂಟೀಜರ್ಸ್ ಇದೆಯಲ್ಲ ಅಲ್ಲೆಲ್ಲ ಡಿಸ್ಕಂಟಿನ್ಯೂಸ್ಸು. ಅದು ನಮಗೆ ಬೇಕಾಗಿರೋದು ಕಂಟಿನ್ಯೂಸ್ಸು, ಯಾವ್ಯಾವ ಪಾಯಿಂಟ್ ಹತ್ರ ಕಂಟಿನ್ಯೂಸ್ ಆಗಿದೆ ಅಂತ. ಸೊ -2 ಹತ್ರ ಕಂಟಿನ್ಯೂಸ್ ಆಗಿದೆಯಾ ಅಂತಂದರೆ -2 ಹತ್ರ ಕಂಟಿನ್ಯೂಸ್ ಆಗಿಲ್ಲ. ಯಾಕಂದರೆ ಇಟ್ ಈಸ್ ಅನ್ ಇಂಟೀಜರ್ ಅಂದರೆ ಇದರ ಪ್ರೀವಿಯಸ್ ವ್ಯಾಲ್ಯೂ ಈ ರೀತಿ ಇರ್ತದೆ, ಇಲ್ಲಿಂದ ಇಲ್ಲಿ ಇರ್ತದೆ. ಸೊ ಇಟ್ ಈಸ್ ನಾಟ್ ಕಂಟಿನ್ಯೂಸ್, ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ -2. ಸೊ ಇದಾಗಕ್ಕೆ ಸಾಧ್ಯ ಇಲ್ಲ. ಹೋಗಲಿ 4 ಹತ್ರ ಕಂಟಿನ್ಯೂಸ್ ಆಗಿದೆ, ಇಲ್ಲೆಲ್ಲ 4 ಇರ್ತದೆ ಅಂತಂದರೆ ಅದರ ಇಮೇಜ್ ಇಲ್ಲಿಂದ ಹಿಂಗೆ ಬರ್ತದೆ. ಸೊ ಈ 4 ಹತ್ರ ಇಲ್ಲೆಲ್ಲೋ ಬರ್ತದೆ ಹಿಂಗೆ 4 ಹತ್ರ. ಸೊ ಇಲ್ಲಿ ಈ 4 ಅನ್ನೋ ಪಾಯಿಂಟ್ ಹತ್ರ ಏನಾಯ್ತು, ಅದು ಡಿಸ್ಕಂಟಿನ್ಯೂಸ್ ಆಯಿತು, ಜಂಪ್ ಆಯಿತು. ಸೊ ಇಟ್ ಈಸ್ ಜಂಪ್ ಡಿಸ್ಕಂಟಿನ್ಯೂಟಿ. ಸೊ 4 ಹತ್ರನೂ ಕಂಟಿನ್ಯೂಸ್ ಆಗಿಲ್ಲ, ದ ಸೇಮ್ 1 ಹತ್ರನೂ ಕಂಟಿನ್ಯೂಸ್ ಆಗಿಲ್ಲ. ಕಂಟಿನ್ಯೂಸ್ ಆಗಿರೋದು ಒಂದೇ ಒಂದು ಪಾಯಿಂಟ್ ಹತ್ರ 1.5 ಇಲ್ಲೆಲ್ಲೋ ಇದೆ ನೋಡಿ, ಇಲ್ಲಿ 1.5 ಇರುತ್ತೆ ನೋಡಿ. 1.5 ಹತ್ರ ಕಂಟಿನ್ಯೂಸ್ ಆಗಿದೆಯಲ್ಲ. ಸೊ ದೇರ್ಫೋರ್ ದ ಫಂಕ್ಷನ್ ದಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ 1.5. ಸೊ ಇದೇ ಕ್ವಶನ್ ಏನಾದರೂ ಫ್ರಾಕ್ಷನಲ್ ಪಾರ್ಟ್ ಫಂಕ್ಷನ್ ಅಂತ ಏನಾದರೂ ಕೇಳಿದರೆ ಅಲ್ಲೂ ಕೂಡ ಸೇಮ್ ರಿಸಲ್ಟೇ. ಎಲ್ಲೆಲ್ಲಿ ಇಂಟೀಜರ್ಸ್ ಇದೆಯೋ ಅಲ್ಲಲ್ಲಿ ಡಿಸ್ಕಂಟಿನ್ಯೂಸ್ ಇರ್ತದೆ, ನಾನ್ ಇಂಟೀಜರ್ ವ್ಯಾಲ್ಯೂಸಲ್ಲೆಲ್ಲನೂ ಇದು ನಾನ್ ಇಂಟಿಗ್ರಲ್ ವ್ಯಾಲ್ಯೂಸಲ್ಲೆಲ್ಲನೂ ಏನಾಗಿರುತ್ತದೆ, ಕಂಟಿನ್ಯೂಸ್ ಆಗಿರುತ್ತದೆ. ಸೊ ಇದೊಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇರಲಿ. And the next question is, if f(x) equal to kx square, if x is less than or equal to 2 and if it is 3, if x is greater than 2, is continuous at x equal to 2, then k equals to, the first option is 4/3, second option is 3/4, third option is 3 and fourth option is, this question was asked in the year 2017. Solution same method ಏನೇ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಎರಡೂ ಈಕ್ವಲ್ ಆಗಿರಬೇಕು ಆ್ಯಂಡ್ ಅಟ್ ದಟ್ ಪಾಯಿಂಟ್ ಆಲ್ಸೋ. ದೇರ್ಫೋರ್ ನಾನು ಡೈರೆಕ್ಟಾಗಿ ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಹೋಗ್ತೀನಿ. ಸೊ ಲಿಮಿಟ್ ಆ್ಯಸ್ ಎಕ್ಸ್ಟೆನ್ಸ್ ಟು 2 ದಟ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಯಾವ ಫಂಕ್ಷನ್ ತೊಗೋಬೇಕು, ಆ್ಯಸ್ ಎಕ್ಸ್ಟೆನ್ಸ್ ಟು 2 ಲೆಫ್ಟ್ ಸೈಡಿಂದ ಹೋಗ್ತಾರೆ ಅಂದರೆ x <2 ತೊಗೊಳ್ಬೇಕು. ನಾನು ಇಲ್ಲಿ kx² ಕನ್ಸಿಡರ್ ಮಾಡ್ತೀನಿ. ಸೊ ಇಟ್ ಈಸ್ kx². ದಿಸ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಯಾವುದು, ಎಕ್ಸ್ಟೆನ್ಸ್ ಟು 2 ಪ್ಲಸ್ ಅಟ್ x equal to 2 ಇದೇ ಬ್ರಾಂಚ್ ತೊಗೊಳ್ಬೇಕಾಗಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ನಾನು ಸ್ಟಿಕನ್ ಹಾಕ್ತೀನಿ. ಇಟ್ ಈಸ್ 3. ಸೊ ಆ್ಯಸ್ ಎಕ್ಸ್ಟೆನ್ಸ್ ಟು 2 ಮೈನಸ್
it will be k into 2 square. This is equal to, since this is a constant function, limit ಏನಾಗಿರ್ತದೆ 3 ನೇ ಆಗಿರ್ತದೆ. So k 2 square means 4 ಈ ಕಡೆ ಬಂದರೆ 3/4. Therefore the value of k is 3/4. Option B is the correct option. The next question is if f of x equals to square root of 1 plus kx minus square root of 1 minus kx whole divided by x, if x lies in the interval of -1 to 0, and it is 2x plus 1 divided by x minus 1 if x lies in the interval 0 to 1. This question was asked in the year 2018, and if this function is continuous at x equal to 0, then we have to find the value of k, and these are 4 options: 1, -1, 0 and 2. So this is also similar, left hand limit to right hand limit to value of the function ಮೂರೂ ಈಕ್ವಲ್ ಆಗಿರಬೇಕು. ಸೊ ಐ ಆಮ್ ಸಾಲ್ವಿಂಗ್ ಇಟ್. ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ 0 ಹತ್ರ ಲೆಫ್ಟ್ ಸೈಡಿಂದ ಹೋಗ್ತಿದೆ ಅಂದರೆ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ಸೊ ಐ ಹ್ಯಾವ್ ಟು ಕನ್ಸಿಡರ್ ದಿಸ್ ಬ್ರಾಂಚ್ ಆಫ್ ದ ಫಂಕ್ಷನ್. ಸೊ 1 ಪ್ಲಸ್ ಕೆ ಎಕ್ಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕೆ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್. This is equal to limit of the function as x tends to 0 plus right hand limit ಅಂದರೆ x is greater than 0. x is greater than 0 ಅಂದರೆ ಈ ಬ್ರಾಂಚನ್ನ ನಾನು ಕನ್ಸಿಡರ್ ಮಾಡಬೇಕು. ಸೊ ಇಟ್ ಈಸ್ 2x plus 1 divided by x minus 1. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಏನಾದರೂ ಅಪ್ಲೈ ಮಾಡಿದರೆ x equal to 0 ಇದೇ ಫಂಕ್ಷನ್ ಇದೇ ಬ್ರಾಂಚ್ ಆಗಿರೋದ್ರಿಂದ ಇಲ್ಲಿ ನಾನು ಕನ್ಸಿಡರ್ ಮಾಡ್ತೀನಿ, ಡೈರೆಕ್ಟಾಗಿ ಅದನ್ನು ಟ್ರೀಟ್ ಮಾಡ್ತಿದ್ದೀನಿ. ಸೊ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಪ್ಲೈ ಮಾಡಿದರೆ ಇಲ್ಲಿ 0 ಹಾಕ್ತೀವಿ. k ಇಂಟು 0 is 0. ಸೊ ಸ್ಕ್ವೇರ್ ರೂಟ್ ಆಫ್ 1 ಉಳಿತು. ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1 ಮೈನಸ್ k ಇಂಟು 0 is 0. 1 minus 0 is 1. ಸ್ಕ್ವೇರ್ ರೂಟ್ ಆಫ್ 1. ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1. ಇಲ್ಲೂ 1 ಇದೆ, ಇಲ್ಲೂ 1 ಇದೆ. 1 minus 1 0 ಅಂದರೆ ನ್ಯೂಮರೇಟರ್ 0 ಆಯಿತು. ಡಿವೈಡೆಡ್ ಬೈ ಎಕ್ಸ್ ಇದೆ. ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0, ಡಿನಾಮಿನೇಟರ್ ಆಲ್ಸೋ ಟೆನ್ಸ್ ಟು 0 ಅಂದರೆ 0/0 ಫಾರ್ಮ್ ಆಯಿತು. ಇಲ್ಲಿ ನೀವು ಅಫ್ಕೋರ್ಸ್ ಎಲ್ ಹಾಸ್ಪಿಟಲ್ ಅಪ್ಲೈ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ ಲೆಟ್ ಮೀ ಅಪ್ಲೈ ರಾಷನಲೈಸೇಷನ್ ಮೆಥಡ್. ರಾಷನಲೈಸೇಷನ್ ಯಾಕಂದರೆ ಸ್ಕ್ವೇರ್ ರೂಟ್ ಕಾಣಿಸ್ತಾ ಇರೋದ್ರೆ ರಾಷನಲೈಸೇಷನ್ ಮೆಥಡ್ ಅಪ್ಲೈ ಮಾಡೋಣ. ಮೇ ಬಿ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಅಸ್. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್. ಸೊ ಇದರ ರಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದಾಗಿರುತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕೆ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕೆ ಎಕ್ಸ್ ವಿಲ್ ಬಿ ರಾಷನಲೈಸಿಂಗ್ ಫ್ಯಾಕ್ಟರ್ ಫಾರ್ ದ ನ್ಯೂಮರೇಟರ್ ಟರ್ಮ್. ನ್ಯೂಮರೇಟರ್ ಟರ್ಮಿಗೆ ಇಲ್ಲಿ ಮೈನಸ್ ಇರೋದು ಪ್ಲಸ್ ಆದರೆ ಅದೇನೇ ರಾಷನಲೈಸಿಂಗ್ ಫ್ಯಾಕ್ಟರ್ ಆಗಿರ್ತದೆ. ಸೊ ಇಟ್ ವಿಲ್ ಬಿ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕೆ ಎಕ್ಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕೆ ಎಕ್ಸ್ ಇಂಟು ಅಂದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಆ ಟರ್ಮಿಂದ ಡಿವೈಡ್ ಮಾಡ್ತಿದ್ದೀನಿ. ಸೊ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕೆ ಎಕ್ಸ್ ಮೈನಸ್ ಇದೆ, ಇಲ್ಲಿ ಪ್ಲಸ್ಸು. ಸೊ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕೆ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕೆ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕೆ ಎಕ್ಸ್. ದಿಸ್ ಇಸ್ ಈಕ್ವಲ್ ಟು, ಈ ಕಡೆ ಲಿಮಿಟ್ ಅಪ್ಲೈ ಮಾಡಿಬಿಡ್ತೀನಿ ನಾನು. ರೈಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡಿದ್ರೆ ಆಸ್ ಇಲ್ಲೇನಾಯಿತು 2 ಇಂಟು 0 ಪ್ಲಸ್ 1 ಡಿವೈಡೆಡ್ ಬೈ 0 ಮೈನಸ್ 1. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ನೆಕ್ಸ್ಟು ಇಲ್ಲಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ b ಇಂಟು a ಮೈನಸ್ b. ಸೊ ದಿಸ್ ಇಸ್ a ಪ್ಲಸ್ b a ಮೈನಸ್ b. ಸೊ ಇಟ್ ಈಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಸ್ಕ್ವೇರ್ ಅಂದರೆ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ. 1 ಪ್ಲಸ್ ಕೆ ಎಕ್ಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ 1 ಮೈನಸ್ ಕೆ ಎಕ್ಸ್. ಸೊ a ಪ್ಲಸ್ b ಇಂಟು a ಮೈನಸ್ b ಇಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಇಲ್ಲಿ ಡಿನಾಮಿನೇಟರ್ ಆಸ್ ಇಟ್ ಈಸ್ ಇರ್ತದೆ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕೆ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕೆ ಎಕ್ಸ್. This is equal to 2 into 0 is 0, 1 divided by -1. 1 divided by -1 ಅಂದರೆ -1 ಬಂತು. ಸೊ ರೈಟ್ ಹ್ಯಾಂಡ್ ಲಿಮಿಟು -1 ಬಂದಿದೆ. ಈ ಕಡೆ ನಾನು ಇನ್ನೂ ಸಿಂಪ್ಲಿಫಿಕೇಷನ್ ಮಾಡಬೇಕು. ಸೊ ಲೆಟ್ ಮೀ ಸಿಂಪ್ಲಿಫೈ ದ ಲೆಫ್ಟ್ ಹ್ಯಾಂಡ್ ಪಾರ್ಟ್. ಇಲ್ಲಿ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಬ್ರ್ಯಾಕೆಟ್ ಓಪನ್ ಮಾಡೋಣ. 1 ಪ್ಲಸ್ ಕೆ ಎಕ್ಸ್ ಮೈನಸ್ ಬ್ರ್ಯಾಕೆಟ್ ಓಪನ್ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಈಸ್ -1 ಮೈನಸ್ ಇಂಟು ಮೈನಸ್ ಪ್ಲಸ್ ಕೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕೆ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕೆ ಎಕ್ಸ್. ರೈಟ್ ಹ್ಯಾಂಡ್ ಪಾರ್ಟಲ್ಲಿ ಏನಿದೆ -1 ಉಳಿದಿದೆ. ಸೊ +1 -1 ಗೆಟ್ಸ್ ಕ್ಯಾನ್ಸಲ್. ಕೆ ಎಕ್ಸ್ ಪ್ಲಸ್ ಕೆ ಎಕ್ಸ್ ಇಸ್ 2kx. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಇಟ್ ಈಸ್ 2kx ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕೆ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕೆ ಎಕ್ಸ್. ಎಕ್ಸ್ ಗೆಟ್ಸ್ ಕ್ಯಾನ್ಸಲ್ಡ್ ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು -1. ಈಗ ಲಿಮಿಟ್ ಅಪ್ಲೈ ಮಾಡೋಣ. ನ್ಯೂಮರೇಟರಲ್ಲಿ 2k ಇದೆ ಡಿವೈಡೆಡ್ ಬೈ ಇಲ್ಲೇನು ಉಳಿತದೆ ಅಂತಂದರೆ ಇಲ್ಲಿ 0 ಲಿಮಿಟ್ ಅಪ್ಲೈ ಮಾಡಿದ್ರೆ 0 ಇಂಟು k ಇಸ್ 0. ಸೊ ಸ್ಕ್ವೇರ್ ರೂಟ್ ಆಫ್ 1 ಉಳಿತು. ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1. ಸೊ ಇಲ್ಲಿ 1 ಉಳಿತು ಪ್ಲಸ್ ಇಲ್ಲೂ ಕೂಡ k ಇಂಟು 0 ಇಸ್ 0, 1 ಮೈನಸ್ 0 ಇಸ್ 1, ಸ್ಕ್ವೇರ್ ರೂಟ್ ಆಫ್ 1 ಈಸ್ 1 ಪ್ಲಸ್ 1. ದಿಸ್ ಇಸ್ ಈಕ್ವಲ್ ಟು -1. 1 ಪ್ಲಸ್ 1 ಅಂದರೆ ಎಷ್ಟು 2. ಸೊ ಇಟ್ ಈಸ್
ಡಿನಾಮಿನೇಟರ್ 2 ಆಯಿತು, 2 that cancelled, therefore k equals to -1. K equal to -1 ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. The next question is, if f of x equals to log x to the base e divided by x minus 1, log x to the base e, x to the base e. If x is not equal to 1 and it is k if x equals to 1. If this function is continuous at x equal to 1, then k equals to. So we have to find the value of k. The four options are e, 1, -1 and 0. And this question was asked in the year 2018. So x not equal to 1 ಆದಾಗ ಈ ಬ್ರಾಂಚು, x equal to 1 ಆದಾಗ ಈ ಬ್ರಾಂಚು. So at x equal to 1 we have to take the value k. Limit of f of x ಅಂತಂದರೆ x not equal to as x tends to 1. x tends to 1 ಅಂದರೆ ಇಟ್ ಮೇ ಬಿ ರೈಟ್ ಹ್ಯಾಂಡ್ ಲಿಮಿಟ್ ಆಗಿರ್ಬೋದು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗಿರ್ಬೋದು. ಕಂಟಿನ್ಯೂಸ್ ಅಂತ ಹೇಳಿದ್ರಿಂದ ಎರಡೂ ಈಕ್ವಲ್ ಆಗಿರ್ತವೆ. ಸೊ x equal to 1 ಆಗಿದ್ದಾಗ ಬಿಟ್ಟರೆ ನಾನು ಕನ್ಸಿಡರ್ ಮಾಡಬೇಕಾಗಿರೋದು x not equal to 1. x tends to 1 ಅಂತಂದರೆ ಇಟ್ ಇಸ್ ನಾಟ್ x equal to 1 ಅಲ್ಲ, x ಕಡೆ ಹೋಗ್ತಾ ಇದೆ ಅಷ್ಟೇ. ರೈಟ್ ಸೈಡಿಂದ ಹೋಗ್ತಾ ಇದೆಯೋ ಲೆಫ್ಟ್ ಸೈಡಿಂದ ಹೋಗ್ತಿದೆಯೋ ಗೊತ್ತಿಲ್ಲ, ಬಟ್ x equal to 1 ಅಂತೂ ಅಲ್ಲ. ಸೊ x equal to 1 ಆಗಿದ್ರೆ ನಾನು ಈ ಬ್ರಾಂಚ್ ತಗೋಬೋದಾಗಿತ್ತು. x is not equal to 1, ಸೊ ಈ ಬ್ರಾಂಚನ್ನು ನಾನು ಕನ್ಸಿಡರ್ ಮಾಡಬೇಕು. ಸೊ log x to the base e divided by x minus 1. ದಿಸ್ ಶುಡ್ ಬಿ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ x equal to 1. ಸೊ f of 1ಗೆ ಈಕ್ವಲ್ ಆಗಿರಬೇಕು. f of 1 ಅಂದರೆ ಎಷ್ಟಿದೆ ಇಲ್ಲಿ? k ಇದೆ. ಸೊ ಇಟ್ ಈಸ್ ಈಕ್ವಲ್ ಟು k. ಓಕೆ, ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗ್ತದೆ ಇಲ್ಲಿ? log 1 to the base e ಅಂತಂದರೆ log 1 to the base e is 0 divided by 1 minus 1, that is also 0. So 0 by 0 ಫಾರ್ಮ್ ಬಂತು. ಸೊ ಲೆಟ್ ಮಿ ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡೋಣ. ಲಿಮಿಟ್ ಆಸ್ x tends to 1, ಡಿಫ್ರೆನ್ಷಿಯೇಷನ್ ಆಫ್ log x is 1 by x divided by ಡಿಫ್ರೆನ್ಷಿಯೇಷನ್ ಆಫ್ x is 1, ಡಿಫ್ರೆನ್ಷಿಯೇಷನ್ ಆಫ್ 1 is 0. ಸೊ 1 ಮಾತ್ರ ಬರ್ತದೆ, ಬಿಡಿ. 1 by x is equal to k. Now apply the limit. 1 divided by x plus 1 ಹಾಕಿದರೆ 1 ಬಂತು, that is equal to k. Therefore k equals to 1, and hence option B is the correct option. So this is also similar question. If f of x equal to sin 3x divided by e to the power of 2x minus 1, if x is not equal to 0 and k minus 2 if x is equal to 0 is a continuous function at x equal to 0, then we have to find the value of k. This question was asked in the year 2019. ಆಪ್ಷನ್ಸ್ ಯಾಕೆ ಬರೋದಿಲ್ಲ ಅಂತಂದರೆ 4 ಆಪ್ಷನ್ಸ್ಗಳು ಈ ಒಂದು ಕ್ವಶನ್ಗೆ ಈ ಒಂದು ಪೇಪರಲ್ಲಿ ರಾಂಗ್ ಕೊಟ್ಟಿರೋದ್ರಿಂದ ಆಪ್ಷನ್ಸನ್ನು ಬರೆದಿಲ್ಲ. ಸೊ ಸೊಲ್ಯೂಷನ್ ಲಿಮಿಟ್ x equal to 0 ಇದ್ದಾಗ ಈ ವ್ಯಾಲ್ಯೂ, ಬಟ್ x ನಾಟ್ ಈಕ್ವಲ್ ಟು 0 ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ರೈಟ್ ಹ್ಯಾಂಡ್ ಲಿಮಿಟ್ಗೆ ಎರಡಕ್ಕೂ ನಾನು ತೊಗೊಳ್ಬೇಕಾಗಿರೋದು ಈ ಒಂದು ಫಂಕ್ಷನ್ನೇ ತೊಗೋಬೇಕು. ಸೊ ಡೈರೆಕ್ಟಾಗಿ ನಾನು ಲಿಮಿಟ್ ಎಕ್ಸಿಸ್ಟ್ ಆಗಿರುತ್ತೆ, ಯಾಕಂದರೆ ಇದು ಕಂಟಿನ್ಯೂಸ್ ಫಂಕ್ಷನ್ ಅಂತಂದಮೇಲೆ ಆ ಒಂದು ಪಾಯಿಂಟ್ ಹತ್ರ ಲಿಮಿಟ್ ಎಕ್ಸಿಸ್ಟ್ ಆಗಿರಲೇಬೇಕು. ಡೈರೆಕ್ಟಾಗಿ ನಾನು ಲಿಮಿಟ್ ತೊಗೊಳ್ತೀನಿ. ಆಸ್ x tends to 0, sin 3x, still x is tending towards 0, it is not exactly equal to 0, therefore I am considering this branch of the function. If x is equal to 0, I would have considered this branch. So since it is not exactly equal to 0, I have considered the above branch of the function. Sin 3x divided by e to the power of 2x minus 1, this should be equal to the value of the function at x equal to 0, that is f of 0. ಸೊ ಎಫ್ ಆಫ್ 0 ಅಂತಂದರೆ ಯಾವ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ? ಅದು k minus 2ಗೆ ಈಕ್ವಲ್ ಆಗಿರುತ್ತೆ. ಸೊ ಎಫ್ ಆಫ್ 0 is equal to k minus 2. ಡೈರೆಕ್ಟಾಗಿ ಏನಾದರೂ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗ್ತದೆ? 3 into 0 is 0. ಸೊ sin 0 ಅಂದರೆ ನ್ಯೂಮರೇಟರ್ನ ಆಯಿತು 0 ಆಯಿತು, ಡಿವೈಡೆಡ್ ಬೈ 2 into 0 is 0, e to the power of 0. e to the power of 0 means 1 minus 1 is 0. So 0 by 0 form ಬಂತು. So let me apply L hospital rule because they will definitely obey the conditions which are to be satisfied by f of x and the numerator and denominator in order to apply L hospital rule. ಇವೆರಡನ್ನು ಕಂಟಿನ್ಯೂಸ್ ಆಗಿರ್ತವೆ, ಡಿಫರೆನ್ಷಿಯಬಲ್ ಆಗಿರ್ತವೆ, x equal to 0. Therefore I am going to apply L hospital rule. Limit as x tends to 0, differentiation of sin x is cos x, but this is not x. So 3x differentiation ಮಾಡಿದರೆ 3 ಬರುತ್ತೆ, divided by e to the power of x differentiation e to the power of x, but this is not x. 2x ಅಂತ ಇರೋದ್ರಿಂದ ಮತ್ತೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. 2x differentiation 2 ಬರುತ್ತೆ, so it is 2. Minus 1 differentiation 0. This is equal to k minus 2. Value of the function at x equal to 0 is k minus 2, so k minus 2. ನಾವು ಈಗ ಅಪ್ಲೈ ಮಾಡೋಣ. 0 ಅಪ್ಲೈ ಮಾಡಿದರೆ ಏನಾಗುತ್ತೆ? cos 0 is 1. 3 into 0 is 0. Cos 0 is 1. So 3 divided by e to the power of 2 into 0 is 0. e to the power of 0 is 1. So ಇಲ್ಲೇನು ಬರುತ್ತೆ ಅಂದರೆ 3 into cos 0 divided by 2 into e to the power of 0. This is equal to k minus 2 ಅಂತ ಬರ್ತದೆ.
So cos 0 is obviously it is equal to 1. Cos 0 is 1, so it is 3 divided by e to the power of 0 is also 1. 2 into 1 is 2. This is equal to k minus 2. Minus 2 equal to plus 2. Therefore k minus 2 plus 2 equals to 3 by 2. 3 by 2 plus 2 equals to k. 2 to the 4. 4 plus 3 is 7 by 2. Therefore k equals to 7 by 2 will be the answer. But actually ಈ ಒಂದು ಎಕ್ಸಾಮಲ್ಲಿ ಈ 4 ಆಪ್ಷನ್ಸು ಕರೆಕ್ಟ್ ಆಗಿರಲಿಲ್ಲ. ಆ್ಯಕ್ಚುಲಿ ಆಪ್ಷನ್ಸ್ ಯಾವ್ಯಾವ ಆಗಿತ್ತು ಅಂತಂದರೆ ಆಪ್ಷನ್ಸ್ ವರ್ 3 by 2, 1 by 2, 9 by 5 ಆ್ಯಂಡ್ 2 by 3 ಆಗಿತ್ತು. ಬಟ್ ಆ್ಯಕ್ಚುಲಿ ಆನ್ಸರ್ ಏನು ಆಗಿರಬೇಕಾಗಿತ್ತು ಅಂದರೆ 7 by 2 ಆಗಿರಬೇಕಾಗಿತ್ತು. ದೇರ್ಫೋರ್ ನಾನು ಇಲ್ಲಿ ಆಪ್ಷನ್ಸ್ನ ಬರೆದಿಲ್ಲ. So the value of the function, the value of the constant k is equal to 7 by 2. 7 by 2 should be the answer. Next question is, if f of x equals to 1 minus cos kx divided by x sin x if x is not equal to 0, and 1 by 2 if x is equal to 0 is continuous at x equal to 0, then k equals to 0 plus or minus 2 plus or minus 1 plus or minus 1 by 2. This question was asked in the year 2020. Solution similar question in left hand limit or right hand limit of value of the function x equal to 0 equal ಆಗಿರಬೇಕು. ಸೊ x equal to 0 ಹತ್ರ 1 by 2 ಬರಬೇಕು. x equal to not equal to 0 ಆದರೆ ಈ ಫಂಕ್ಷನ್ನ ಕನ್ಸಿಡರ್ ಮಾಡಬೇಕು. ಸೊ ಲಿಮಿಟ್ ಫೈಂಡ್ ಮಾಡೋಣ. ಈಗ ಲಿಮಿಟ್ 1 ಮೈನಸ್ ಕಾಸ್ ಕೆ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸೈನ್ ಎಕ್ಸ್, ಯಾಕೆ ಈ ಬ್ರಾಂಚ್ ತೊಗೊಳ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಈಸ್ ಈಕ್ವಲ್ ಟು ಎಫ್ ಆಫ್ 0. ಎಫ್ ಆಫ್ 0 ಅಂದರೆ ಯಾವ ವ್ಯಾಲ್ಯೂ ಇದೆ ಇಲ್ಲಿ? 1 by 2 ಇದೆ. ಡೈರೆಕ್ಟಾಗಿ ಏನಾದರೂ ಲಿಮಿಟ್ ಅಪ್ಲೈ ಮಾಡಿದ್ರೆ 0 k into 0 is 0, cos 0 is 1, 1 minus 1 is 0, so numerator 0 1 divided by ಇಲ್ಲಿ 0 ಇದೆ, sin 0 is also 0, 0 into 0 is also 0, so 0 divided by 0, indeterminate form. So I am applying L Hospital rule. Differentiation of 1 is 0 minus differentiation of cos x is minus sin x, minus into minus plus sin kx, sin x ಅಂತ ಇದೆ. ಎಕ್ಸ್ ಅಂತ ಇದ್ದರೆ ಡಿಫ್ರೆನ್ಷನ್ ಕಾಸ್ ಎಕ್ಸ್ ಇದ್ದರೆ ಸೈನ್ ಎಕ್ಸು ಮೈನಸ್ ಸೈನ್ ಎಕ್ಸು. ಆದರೆ ಇಲ್ಲೇನೇಂತ ಇರೋದು ಕೆ ಎಕ್ಸ್ ಅಂತ ಇರೋದು. ಸೊ ಇದನ್ನು ಮತ್ತೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಕೆ ಎಕ್ಸ್ ಡಿಫ್ರೆನ್ಷಿಯೇಷನ್ ಕೆ ಬರುತ್ತೆ ಡಿವೈಡೆಡ್ ಬೈ ದಿಸ್ ಈಸ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಇಲ್ಲಿ ಯು ಇಂಟು ವಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಆ್ಯಸ್ ಇಟ್ ಈಸ್ ಫಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಪ್ಲಸ್ ಸೆಕೆಂಡ್ ಟರ್ಮ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಟರ್ಮ್ ಈಸ್ 1. ದಿಸ್ ಈಸ್ ಈಕ್ವಲ್ ಟು 1 by 2. ನಾವು ಲೆಟ್ ಮೀ ಚೆಕ್ ವೆದರ್ limit exists or not. 0 apply madna, sin 0 is 0, 0 into k is 0. Here also 0 into cos 0 is 0, sin 0 is 0. So again 0 by 0 form bantu. ಮತ್ತೊಮ್ಮೆ ನಾವೇನು ಮಾಡ್ತಿದ್ದೀವಿ ಇಲ್ಲಿ L Hospital ರೂಲ್ನ ಅಪ್ಲೈ ಮಾಡ್ತಿದ್ದೀವಿ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆಗಿರೋದ್ರಿಂದ ಅವು ಕಂಟಿನ್ಯೂಸ್ ಆಗಿರ್ತವೆ, ಡಿಫ್ರೆನ್ಷಿಯಬಲ್ ಆಗಿರ್ತವೆ, x equal to 0. therefore I am applying L Hospital rule. K as it is, differentiation of sin x is cos x, but this is not x. ಕೆ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಮತ್ತೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರ್ತದೆ? ಕೆ ಬರುತ್ತೆ. ಸೊ ಕೆ ಇಂಟು ಕೆ ಇಸ್ ಕೆ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ಯು ಇಂಟು ವಿ ಇದೆ, ಸೊ ಕೇರ್ಫುಲ್ಲಾಗಿ ಅಪ್ಲೈ ಮಾಡಬೇಕು. ಇಲ್ಲಿ ಯು ಇಂಟು ವಿ, ಇಲ್ಲಿ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಸಪ್ರೇಟ್ ಆಗಿ ಆ್ಯಸ್ ಇಟ್ ಈಸ್ ದ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಲೆಟ್ ಸೆಕೆಂಡ್ ಫಂಕ್ಷನ್ ಬಿ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಈಸ್ 1, ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಇರುತ್ತೆ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಬರುತ್ತೆ, ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್, ದಿಸ್ ಇಸ್ ಈಕ್ವಲ್ ಟು 1 by 2. ನಾವು ಅಪ್ಲೈ ದ ಲಿಮಿಟ್, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಅಪ್ಲೈ ಮಾಡೋಣ ಈಗ. ಓಕೆ, ಕೆ ಇಂಟು 0 ಈಸ್ 0, ಕಾಸ್ 0 ಮೀನ್ಸ್ 1, ಸೊ ಇಲ್ಲಿ ನ್ಯೂಮರೇಟರಲ್ಲಿ ಕೆ ಸ್ಕ್ವೇರ್ ಇದೆ, ಡಿವೈಡೆಡ್ ಬೈ ಮೈನಸ್ ಇಲ್ಲಿ 0 ಇಂಟು ಸೈನ್ 0, 0 ಇಂಟು ಸೈನ್ 0 ಈಸ್ 0, 0 ಇಂಟು 0 ಈಸ್ 0, ಸೊ ಈ ಟರ್ಮ್ ಏನಾಯಿತು 0 ಆಯಿತು, ದಿಸ್ ಟರ್ಮ್ ರೆಡ್ಯೂಸಸ್ ಟು 0. ಇಲ್ಲಿ ಕಾಸ್ 0 ಮೀನ್ಸ್ 1 ಪ್ಲಸ್ ಇಲ್ಲೂ ಕಾಸ್ 0 ಇದೆ, ಇಟ್ ಈಸ್ ಆಲ್ಸೋ 1, ದಿಸ್ ಇಸ್ ಈಕ್ವಲ್ ಟು 1 by 2. ಸೊ ಕೆ ಸ್ಕ್ವೇರ್ ಡಿವೈಡ್ ಬೈ 1 plus 1 is 2, ದಿಸ್ ಇಸ್ ಈಕ್ವಲ್ ಟು 1 by 2, 2 to that cancelled. ಸೊ ಕೆ ಸ್ಕ್ವೇರ್ ಈಕ್ವಲ್ ಟು 1, ಸೊ ಕೆ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1, ಕೆ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಸೊ ಆಪ್ಷನ್ ಸಿ is the correct option. So this was all about continuity, and in the next video we shall discuss about differentiability of functions. Thank you dear students.